यस्य आंगिकं भुवनं यस्य वाचिकं सर्ववाङ्मयम् वाचिकं सर्ववाङ्मयम् आहार्यं चन्द्रतारादि आहार्यं चन्द्रतारादि तन्नम सात्विकं शिवम् तन्नः सात्विकं शिवम् आंगिकं भुवनं यस्य आंगिकं भुवनं यस्य वाचिकं सर्ववाङ्मयम् वाचिकं सर्ववाङ्मयम् आहार्यं चन्द्रतारादि आहार्यं चन्द्रतारादि तन्नम सात्विकं शिवम् तन्नः सात्विकं शिवम् आंगिकं भुवनं यस्य वाङ्गिकं भुवनं यस्य वाचिकं सर्ववाङ्मयम् वाचिकं सर्ववाङ्मयम् आहार्यं चन्द्रतारादि आहार्यं चन्द्रतारादि तन्नम सात्विकं शिवम् तन्नः सात्विकं शिवम् आंगिकं भुवनं यस्य वाचिकं सर्ववाङ्मयम् आहार्यं चन्द्रतारादि तन्नम सात्विकं शिवम् ಎಲ್ಲೋದ ಏನು ಸರಿಯಾದ ಸಮಯಕ್ಕೆ ಬರೋದಿಲ್ಲ, ಟೈಮ್ ಸೆನ್ಸ್ ಇಲ್ಲ. ಮಿತ್ರ, ಓಯ್ ಮಿತ್ರ, ಯಾರಾದ್ರೂ ಸತ್ರ ಏ ಇಲ್ಲಿ ಸಾಯುವಂತ ವಿಚಾರ ಮಾತಾಡೋದಕ್ಕೆ ಬಂದಿರೋದು. ಇನ್ಯಾ ಬದುಕುವಂತ ವಿಚಾರನ ನೋಡೋ, ನೋಡ್ತಾ ಇದ್ದೀರಿ. ಇಲ್ಲಿ ಕಿವಿ ಇರೋದೇ ಕೇಳೋದಕ್ಕೆ, ಹೌದು, ಬಾಯಿ ಇರೋದೇ ಮಾತಾಡೋದಕ್ಕೆ, ಹೌದು, ಕೈ ಇರೋದೇ ಹೊಡೆಯೋದಕ್ಕೆ, ಏಯ್. ಕಾಲಿರೋದು ಒದೆಯೋದಕ್ಕೆ. ನಾವಿಲ್ಲಿ ಜನಭಾರತ ರಂಗ ಮಹೋತ್ಸವದ ಅಂಗವಾಗಿ ಇಲ್ಲಿ ನಾಟಕ ಮಾಡೋದಕ್ಕೆ ಬಂದಿದ್ದೀವಿ. ಏನೋ ಇಲ್ಲಿ ನಾಟಕ ಮಾಡ್ತೀಯಲ್ಲೇ, ಯಾವ್ದೇ ರೀತಿಯ ಸರಿಯಾದ ವ್ಯವಸ್ಥೆ ಇಲ್ಲ, ಇಲ್ಲಿ ನಾಟಕ ಮಾಡ್ತಾರಂತೆ. ನಾಟಕ ಶೇಕ್ಸ್ಪಿಯರ್, ಆ, ಜಗದ್ವಿಖ್ಯಾತ ಶೇಕ್ಸ್ಪಿಯರ್ ಆ. ಏನ್ ಹೇಳಿದಾರೆ ಗೊತ್ತಾ? ನನ್ನ ಹತ್ರ ಏನು ಹೇಳಿಲ್ಲಪ್ಪ. ಏ, ಜಗವೇ ಒಂದು ನಾಟಕ ರಂಗ, ಆ. ಮೇಲಿದಾನಲ್ಲ ಪರಮಾತ್ಮ. ಲೇ ಮಂಕ ಸಾಮ್ರಾಣಿ, ಮೇಲೆಲ್ಲ ಇದ್ದಾನೆ ಪರಮಾತ್ಮ, ನನ್ನ ಹೊಟ್ಟೆ ಒಳಗಡೆ ಇದ್ದಾನೆ. ಈ ತರ ಕ್ವಾಟ್ರು ಬಿಟ್ಕೊಂಡು ಬಂದಿದ್ದೀನಿ. ಪ್ರೇಕ್ಷಕ ಮಹಾಪ್ರಭುಗಳ ಮುಂದೆ ಬಂದು ಕುಡ್ಕೊಂಡು ಬಂದೀನಿ ಅಂತ ಹೇಳ್ತಾ ಇದೆಯಲ್ಲೋ, ಆ ತರ ಹೇಳ್ಬಾರ್ದು, ತಪ್ಪಾಯ್ತು. ಯಾಕೆ ಯಾಕೆ ನಾನು ಒಬ್ಬನೇ ಕುಡಿಯೋದು, ಯಾರು ಕುಡಿಯಲ್ವಾ? ಇರ್ಬೋದು, ನೀವ್ ಕುಡಿಯಲ್ವಾ ಸ್ವಾಮಿ? ನೀವ್ ಕುಡಿಯಲ್ವಾ? ನೀರು ಕುಡಿತಾರೆ, ಕಾಫಿ ಕುಡಿತಾರೆ. ಅವರು ಹಾಲು ಕುಡಿತಾರೆ, ನಾನು ಆಲ್ಕೋಹಾಲ್ ಕುಡಿತೀನಿ ಅಷ್ಟೇ. ಈಗ ಹೇಳ್ಬೇಡ, ಕುಡ್ಕೊಂಡು ಬಂದೀನಿ ಅಂತ. ಆಯ್ತು, ದಯವಿಟ್ಟು ನಾನು ನಿಮ್ ಮುಂದೆ ಕುಡ್ಕೊಂಡು ಬಂದ್ರು ನಿಮ್ ಮುಂದೆ ಹೇಳಲ್ಲ, ನಿಮ್ ಹಿಂದೆ ಹೇಳ್ತೀನಿ. ಹಿಂದೇನೆ ಹೇಳ್ಬೇಡ, ಮುಂದೇನೆ ಹೇಳ್ಬೇಡ. ಹಾ. ನಾಟಕ ಶುರು ಮಾಡೋಣ, ಹೋಗೀಗ. ನಾಟಕ ಪ್ರಾರಂಭ ಮಾಡೋಣ. ಮೊದಲನೇ ಸೀನು. ಆ? ಏಯ್, ಯಾಕರು? ಸೀನು ಅಂದ್ರೆ ಚಿಂತ ಇದೆಯಲ್ಲ, ಅಲ್ಲಿ ಕುಡ್ಕೊಂಡ್ ಬಂದಿದ್ಯಾ? ಯಾಕಪ್ಪ? ಅಲ್ಲ, ಸೀನು ಅಂದ್ರೆ ಸೀನ್ದ ಇನ್ನೇನ್ ಭರತನಾಟ್ಯ ಹಾಕ್ತಾರೆ. ಸೀನು ಅಂದ್ರೆ ದೃಶ್ಯ, ಅಂಕಗಳಲ್ಲ ಮಂಕ. ಗುರುಗಳೇ ಕ್ಷಮಿಸ್ಬೇಕು, ಕ್ಷಮಿಸ್ಬೇಕು. ಸರಿ, ಪಾತ್ರಧಾರಿಗಳ ಕರ್ಕೊಡ್ತೀನಿ. ಎಲ್ಲ ಬನ್ನಿ. ನಮಸ್ಕಾರ. ನಮಸ್ಕಾರ, ನಮಸ್ಕಾರ. ನಿಮ್ಮನ್ನು ನೋಡಿ ನನಗೆ ಬಹಳ ಸಂತೋಷ ಆಯ್ತು. ಸಂತೋಷ. ನಾನು ನಿಮಗೆ ಒಂದು ವಿಚಾರವನ್ನ ಕೇಳಬೇಕು ಅಂತ ಇದ್ದೀನಿ. ಕೇಳಿ. ನಾಟಕ ಅಂದ್ರೆ ಜಾದು ಅಥವಾ ಮಾಯೆ ಅಂತ ನಾನು ತಿಳ್ಕೊಂಡಿದ್ದೀನಿ, ನೀವೇನ್ ಹೇಳ್ತೀರಿ? ನಾಟಕ ಅಂದ್ರೆ ಮ್ಯಾಜಿಕ್ ಅಥವಾ ಜಾದು ಅಂತ ಆಗಲ್ಲ, ಆದ್ರೆ ನೀವು ಮಾಯಾ ಅಂತ ಕರಿಬಹುದು. ಮಾಯಾ ಅಂತ ಕರಿಬೋದ? ಹೌದು. ಯಾಕಂದ್ರೆ ಹೇಗೆ? ಜನರನ್ನ ತನ್ನ ಹತ್ರ ಆಕರ್ಷಣೆ ಮಾಡ್ಕೊಳ್ಳುವಂತ ಶಕ್ತಿ ನಾಟಕಕ್ಕಿದೆ. ಇಲ್ಲಿ ಒಬ್ಬ ಜನರು ಪ್ರೇಕ್ಷಕರಾಗಿ ಸಮರ್ಪಣೆ ಭಾವದಿಂದ ನಾಟಕವನ್ನು ವೀಕ್ಷಿಸ್ತಾರೆ. ಇದೇ ನಾಟಕ ಮಾಡ ಮೋಡಿ. ನಿಮ್ಗೊಂದು ವಿಷಯ ಗೊತ್ತೇ? ಗೊತ್ತಿಲ್ಲ. ಈ ನಾಟಕವನ್ನ ಇಡೀ ಜಗತ್ತಿಗೆ ಪರಿಚಯಿಸಿದ್ದವರು ನಾವು ಭಾರತೀಯರು. ಬಹಳ ಸಂತೋಷ ಪಡುವಂತ ವಿಚಾರ ಇದು, ಎಲ್ರಿಗೂ ತಿಳಿಬೇಕಾಗಿರುವಂತ ವಿಚಾರ. ಹೌದು. ಈಗ ಸ್ವಲ್ಪ ಹಿಂದೆ ಹೋಗೋಣ. 2500 ವರ್ಷಗಳ ಹಿಂದೆ. ಹೌದು, 2500
ಹಿಂದೆ ವಿದೇಶಗಳಲ್ಲಿ ಜನರು ಭಯದಿಂದ ಹೆದರಿಕೆಯಿಂದ ಗುಹೆಗಳಲ್ಲಿ ನಾವೇನ್ ಮಾಡ್ತಾ ಇದ್ವಿ? ಮನರಂಜನೆಯ ರಸದೌತಣವನ್ನ ಸ್ವೀಕರಿಸ್ಬಿಟ್ಟು ಸಂತೋಷ ಆನಂದದಿಂದ ಈ ನಾಟಕದಲ್ಲಿ ಭಾಗವಹಿಸ್ತಾ ಇದ್ವಿ. ಚಿಂತನೆಗೂ ಚಾಲನೆ ಕೊಟ್ಟು ಮಿದುಳು ಚುರುಕಾಗುವಂತ ಕೆಲಸವನ್ನ ನಾವು ಭಾರತೀಯರು ಮಾಡ್ತಾ ಇದ್ವಿ. ಈ ಪ್ರಕಾರದಲ್ಲಿ ಜ್ಞಾನದ ಸಂಪತ್ತನ್ನ ಪ್ರತಿಯೊಬ್ಬರಿಗೂ ಹಂಚ್ತಾ ಇದ್ವಿ. ಹಾಗೆ ಗೊತ್ತಾ ನಿಮ್ಗೆ ಈ ನಾಟಕದ ಆಧಾರ ಏನು ಅಂತ? ನಾಟಕದ ಆಧಾರ ಏನು? ಈ ನಾಟಕದ ಆಧಾರವೇ ಪಂಚಮ ವೇದ, ಅಂದ್ರೆ 5ನೇ ವೇದ. ನಮಗೆಲ್ರಿಗೂ ಗೊತ್ತಿರೋದು 4ನೇ ವೇದ. 5ನೇ ವೇದ ಯಾವುದು? ಹೌದು, ನೀವು ತಿಳ್ಕೊಂಡ್ರ ಹಾಗೆ 4 ವೇದಗಳು. 4 ವೇದದಲ್ಲಿ ವಿಜ್ಞಾನ, ಗಣಿತ, ವೈದ್ಯಕೀಯ, ಶಸ್ತ್ರಚಿಕಿತ್ಸೆ, ಭೂಗೋಳ ಶಾಸ್ತ್ರ, ಖಗೋಳ ಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ಗ್ರಹಗಳು, 9 ಗ್ರಹಗಳು, ಭೂಮಿ, ಚಂದ್ರ, ಎಲ್ಲಾದ್ರ ಬಗ್ಗೆ ನಮ್ಮ ಋಷಿ ಮುನಿಗಳು ಇಲ್ಲೇ ಕೂತಲ್ಲೇ ಬಂದ್ಬಿಟ್ಟು ಅದರ ಅಳತೆ, ಅದರ ದೂರ ಎಲ್ಲವೂ ಬಂದು ಸೇರ್ತೀವಿ. ಭೂಗೋಳ ಅಂದ್ರೆ ನಮ್ಮ ಭೂಮಿ ಗೋಳವಾಗಿದೆ, ಶೂನ್ಯ, 0. ಇದನ್ನ ಪ್ರಪಂಚಕ್ಕೆ ಕೊಟ್ಟವರೇ ನಾವು ಭಾರತೀಯರು. ಇದು ನಿಜವಾಗ್ಲೂ ನಾವು ಬಹಳ ಸಂತೋಷ ಪಡುವಂತ ವಿಚಾರ. ಪಂಚಮ ವೇದದ ಬಗ್ಗೆ ಹೇಳಿ. ಪಂಚಮ ವೇದ ಬಂದು ನಾಟ್ಯಶಾಸ್ತ್ರ. ನಮ್ಮ ಭರತ ಮುನಿಗಳೇ ಈ ನಾಟ್ಯಶಾಸ್ತ್ರವನ್ನು ನಾಟ್ಯಶಾಸ್ತ್ರದಲ್ಲಿ ಹಾಡು, ಸಂಗೀತ, ಸಾಹಿತ್ಯ, ಗೀತೆ, ಕಲೆಗಳು, ಚಿತ್ರಕಲೆ, ಲಲಿತ ಕಲೆ, ಹೀಗೆ ಸುಮಾರಷ್ಟು ಕಲೆಗಳನ್ನು ಒಳಗೊಂಡಿರುವಂತ ಈ ನಾಟಕ ಮುಖೇನ ಈ 4 ವೇದಗಳು ಸಾರುವ ಜ್ಞಾನದ ಸಂಪತ್ತನ್ನ ಶ್ರೀ ಸಾಮಾನ್ಯರಿಗೆ ತಲುಪುವಂತೆ ಮಾಡಿದ್ದು ಭರತ ಮುನಿಗಳು. ಒಬ್ಬ ವ್ಯಕ್ತಿ ಸದೃಢನಾದಾಗ ಸಮಾಜ ಸದೃಢವಾಯಿತು. ಸಮಾಜ ಸದೃಢವಾದಾಗ ದೇಶ ಸದೃಢವಾಯಿತು. ನಮ್ಮ ದೇಶ ಸಂಪದ್ಭರಿತವಾಯಿತು. ಬಂಗಾರದ ಪಕ್ಷಿಯೇ ಅಂತ ಕರೆಸಿಕೊಂಡು. ಹಾಗಾದ್ರೆ ನಮಗೆ ಸಮಸ್ಯೆ ಉದ್ಭವವಾಗಿದ್ದು ಯಾವಾಗ? ಸಮಸ್ಯೆ ಉದ್ಭವವಾಗಿದ್ದು ಏಕತೆಯ ಕೊರತೆ, ಸಮಗ್ರತೆ ಇರಲಿಲ್ಲ, ಒಗ್ಗಟ್ಟು ದೂರದ ವಿಷಯ. ಸಂಪತ್ತು ಬಂತು, ಸೋಮಾರಿತನ ಸೇರಿತು. ಸೋಮಾರಿತನ ಜೊತೆಗೆ ಸೇರಿದ್ದು ದುಶ್ಚಟಗಳು. ಹೌದು, ಈ ದುಶ್ಚಟ ಮನುಷ್ಯನ ಯಾವ ಕೆಡುಕು ವಹಿಸಲಿಕ್ಕೂ ಇರಲಿಲ್ಲ. ಮೇಲು ಕೀಳು, ಅಸ್ಪೃಶ್ಯತೆ, ಒಬ್ಬ ಮಹಿಳೆಯ ಶೋಷಣೆ, ಒಬ್ಬ ಮಹಿಳೆಯನ್ನ ಸಬಲೀಕರಣದಿಂದ ಅಬಲೆಯನ್ನಾಗಿ ಮಾಡಿತು. ಆದರೆ ಈ ಸಮಾಜ ಮುಖೇನ ಕೆಲಸಕ್ಕೆ ತುಂಬಾ ಕೆಲಸಗಳಾಗಬೇಕಾಗಿದೆ. ಇದ್ರ ನಡುವೆ ಆಗ್ಲೂ ಇತ್ತು, ಈಗಲೂ ಇದೆ, ಏನು ನಮ್ಮನ್ನೆಲ್ಲ ಕಾಡ್ತಾ ಇದೆ. ಏನು? ಜಾತೀಯತೆ. ಹೌದು, ಅದಕ್ಕೆ ಹೇಳುದು ನಮ್ಮ ನಾಟಕದಲ್ಲೇ ನಾವು ಅಭಿನಯಿಸ್ತಾ ಇರ್ತೇವೆ. ಕುಲದಲ್ಲಿ ಕೀಳಾವುದು, ಮತದಲ್ಲಿ ಮೇಲಾಗುವುದು, ಬುದ್ಧಿ ಸಾಯುವ ವಂಶದ ಮಧ್ಯೆ ಕನಕದಾಸ 12ನೇ ಶತಮಾನದಲ್ಲಿ ಹೇಳಿದ, ಕುಲವೆಂದು ಒಡೆದಾಡದಿರಿ, ನಿಮ್ಮ ಕುಲದ ನೆಲೆಯಲ್ಲೇನಾದರೂ ಬಲ್ಲಿರ ಅಲ್ವಾ? ಇದರ ಜೊತೆಯಲ್ಲಿ ಆದರೆ ಅಸ್ಪೃಶ್ಯತೆ, ಅವನ ಮೇಲು, ಇವನು ಕೇಳು, ಅವನಿಂದ ನಾವು ದೂರ ಇರಬೇಕು. ಇವೆಲ್ಲದೂ ಯಾತಕ್ಕಾಗ್ತಾ ಇದೆ? ನಮ್ಮಲ್ಲಿ ಶಿಕ್ಷಣದ ಕೊರತೆ ಆಗ್ತಾ ಇದೆ. ಎಲ್ರಿಗೂ ಶಿಕ್ಷಣ ಬೇಕು, ಶಿಕ್ಷಣ ಬೇಕೇ ಬೇಕು ಅಲ್ವಾ? ಶಿಕ್ಷಣ ಇದ್ರೆ ಎಲ್ಲರೂ ಸಬಲರಾಗ್ತಾರೆ. ಹೌದು, ಹಾಗೆ ನಾವೆಲ್ಲರೂ ಒಟ್ಟಾಗಿ ಬಾಳ್ಬೇಕಂತ ತಿಳ್ಕೋಬೇಕು. ಈ ಶಿಕ್ಷಣ, ಈ ವಿದ್ಯೆ ನಮಗೆ ಆ ಬುದ್ಧಿಯನ್ನು ತಂದುಕೊಡುತ್ತೆ. ಹಾಗೆ ಮೊನ್ನೆ G20 ಮೀಟಿಂಗ್ ಅಲ್ಲಿ ಮೋದಿ ಅವರು ಮಾತು ಹೇಳಿದ್ರು. ಏನ್ ಹೇಳಿದ್ರು? ಒಂದೇ ಭೂಮಿ, ಒಂದೇ ಕುಟುಂಬ ಅಂತ. 70 ಭಾಗ ನಮ್ಮಲ್ಲಿ ನೀರಿನಂಶಗಳಿದೆ, ನೀರಿದೆ. 30 ಭಾಗ ಮಾತ್ರ ಇರೋದು ಭೂಮಿ. ನಾನು ಕುಡಿಯೋದಕ್ಕೆ ನಮಗೆ ನೀರಿಲ್ಲ.
ಯಾಕೆ ಅದನ್ನು ತಕ್ಕಿಸ್ಕೊಳ್ಳೋದಕ್ಕೆ ನಮಗೆ ನಮ್ಮ ಮಿಗಿಲು ಚುರುಕಾಗಿಲ್ಲ. ಶಿಕ್ಷಣದಲ್ಲಿ ನಾವು ಕಡಿಮೆ ಇದ್ದೀವಿ, ಕುಸ್ತಿದ್ದೀವಿ. ಅದರಿಂದ ನಾವು ಚೇತರಿಸ್ಕೊಂಡ್ರೆ ನೀರನ್ನು ಪಡ್ಕೋಬಹುದು ಅಲ್ವಾ? ಹೌದು. ಅದ್ರ ಜೊತೆಯಲ್ಲಿ ಬಿಡಿ, ಯಾಕೆ ಯಾಕೆ ಏನಾಯ್ತು? ನಾನೊಬ್ಬರೇ ಅಲ್ವಾ, ಇಡೀ ಜಗತ್ತು ಕೊರೋನಾ ಬಂದಾಗ ಮಕ್ಕಳು ತಂದೆ ತಾಯಿನ ಕಳ್ಕೊಂಡ್ರು, ಅಣ್ಣ ತಪ್ಪನ್ನ ಕಳ್ಕೊಂಡು ಬಿಟ್ಟ, ತಾಯಿ ಮಗನ ಕಳ್ಕೊಂಡು ಬಿಟ್ರು, ತಂದೆ ತಾಯಿಗೆ ಊರುಗಳಾಗಿದ್ದು ಒಬ್ಬೇ ಮಗ ಅವನು ಹೊರಟೋಗ್ಬಿಟ್ಟ. ಇಡೀ ಪ್ರಪಂಚದಲ್ಲಿ ಲಕ್ಷಾಂತರ ಜನ ಕೊರೋನಾದಿಂದ ಸಾವಿಗೀಡಾದ್ರು. ಆದ್ರೆ ನಾವು ಧೈರ್ಯದಿಂದ ಎದೆ ತಟ್ಟಿ ಹೇಳಬೇಕು, ನಾವು ಭಾರತೀಯರು ವ್ಯಾಕ್ಸಿನ್ ಅನ್ನು ಔಷಧಿಯನ್ನ ಕಂಡಿದ್ದು ಇಡೀ ಜಗತ್ತಿಗೆ ಸಾರದುವು, ಉಚಿತವಾಗಿ ಎಲ್ಲರ ಪ್ರಾಣಗಳನ್ನ ಉಳಿಸಿದ್ವು. ಹೌದು, ಇಡೀ ಜಗತ್ತಿಗೆ ನಮ್ಮ ದೇಶ ಆ ವ್ಯಾಕ್ಸಿನ್ ಅನ್ನ ಉಚಿತವಾಗಿ ಕೊಡ್ತು. ಇದನ್ನೇ ಅಲ್ವೇ ಹೇಳೋದು ವಸುದೈವ ಕುಟುಂಬಕಂ ಅಂತ. 1947ರಲ್ಲಿ ಸ್ವಾತಂತ್ರ್ಯ ಬಂತು. 2047ರಲ್ಲಿ 100 ವರ್ಷಗಳ ಪೂರೈಸುತ್ತೆ. ಶತಮಾನೋತ್ಸವದ ಸಂಭ್ರಮವನ್ನ ನಾವು ಹೆಮ್ಮೆಯಿಂದ ಆಚರಿಸಬೇಕು. ಆಗ ಬಡತನ ನಿರ್ಮೂಲನೆ ಆಗಬೇಕು, ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗಬೇಕು, ಬಡವರು ಇರಬಾರದು, ಎಲ್ಲರಿಗೂ ಎಲ್ಲಾ ರೀತಿಯ ಸೌಲಭ್ಯಗಳು ಸಿಗಲೇಬೇಕು. ಹೌದು, ಸಿಗಲೇಬೇಕು. ಈ ಕಾಲದ ಜೊತೆಯಲ್ಲಿ ನಮ್ಮ ಭಾರತ ಮುನಿ ಬರ್ತಿರ್ತಕ್ಕಂಥ ನಾಟ್ಯ ಶಾಸ್ತ್ರವನ್ನ ಅಳವಡಿಸಿಕೊಂಡಿದ್ದೆ ಆದರೆ ಜಗತ್ತಿನಲ್ಲಿ ನಾವು ಏನು ಬೇಕು ಅನ್ಕೊಂಡಿದ್ದ ಅದನ್ನೆಲ್ಲ ಸಾಧಿಸಬಹುದು. ಹೌದು, ಸಮಾಜ ಮುಖೇನ ಸುಮಾರಷ್ಟು ಕೆಲಸಗಳನ್ನು ನಾವು ಮಾಡಬಹುದು. ಈ ನಾಟಕ ಒಂದು ಪ್ರಬಲವಾದ ಶಕ್ತಿ. ಇದರ ಮುಖೇನ ಪ್ರತಿ ಒಬ್ಬ ವ್ಯಕ್ತಿಗೂ ನಾವು ಈ ಸಂಪದ್ಭರಿತವಾದ ಜ್ಞಾನವನ್ನ ತಲುಪಿಸಬಹುದು. ಈಗಲೇ ನೋಡಿ, ವಿದೇಶಗಳಲ್ಲಿ ಯುದ್ಧಗಳು ನಡೀತಾ ಇದೆ. ಹೌದು, ನಾವೇನ್ ಮಾಡ್ತಾ ಇದ್ವಿ? ರಂಗ ಮಹೋತ್ಸವವನ್ನು ಆಚರಿಸ್ತಾ ಇದ್ವಿ. ಜ್ಞಾನ, ವಿಜ್ಞಾನ, ಸಂಸ್ಕೃತಿ, ಪರಂಪರೆಯನ್ನ ಪರಸ್ಪರ ವಿನಿಮಯ ಮಾಡಿಕೊಳ್ತಾ ಇದ್ವಿ ಜನರಿರುವಲ್ಲಿ. ಆಗ ನಮ್ಮ ಜ್ಞಾನ ಸಂಪತ್ತು ಎಲ್ಲಾ ಕಡೆ ಪಸರಿಸುತ್ತೆ. ನಾವು ಸದೃಢರಾಗ್ತೀವಿ. ಈ ಸದೃಢವಾದ ದೇಶ ಜಗತ್ತಿಗೆ ವಿಶ್ವ ನಾಯಕವಾಗುತ್ತದೆ. ಸಾಮ್ರಾಜ್ಯಶಾಹಿಯನ್ನು ಪಕ್ಕಕ್ಕಿರಿಸಿ ಮಾನವತೆಯನ್ನು ಮರೆದಿದ್ದೇ ಆದ್ರೆ ನಾವು ವಿಶ್ವಗುರು ಆಗೋದ್ರಲ್ಲಿ ಸಂದೇಹವೇ ಇಲ್ಲ. ಈ ಅಭಿವೃದ್ಧಿ ಹೊಂದಿದ ದೇಶ ನಮ್ಮದಾಗಬೇಕು ಅಂತಂದ್ರೆ, ಈ ನಮ್ಮ ಕನಸು ನನಸಾಗಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ತಾವೆಲ್ಲರೂ ಪಂಚಪ್ರಾಣ ಪ್ರತಿಜ್ಞೆಯನ್ನು ತೆಗೆದುಕೊಳ್ಬೇಕು. ನಮ್ಮ ಜೊತೆಯಲ್ಲಿ ಪ್ರೇಕ್ಷಕ ಪ್ರಭುಗಳು ಪ್ರಮಾಣ ವಚನ ಸ್ವೀಕರಿಸಿದರೆ ಅದು ಸದೋಪಯುಕ್ತ ಸಾಂಕೇತಿಕವಾಗುತ್ತೆ. ಹೌದು, ಪ್ರೇಕ್ಷಕರಲ್ಲಿ ಪ್ರತಿಜ್ಞೆಯ ವಿನಂತಿ, ತಾವೆಲ್ಲರೂ ಎದ್ದು ನಿಂತು ನಮ್ಮ ಜೊತೆಗೆ ಈ ಪ್ರತಿಜ್ಞೆಯನ್ನು ತೆಗೆದುಕೊಳ್ಬೇಕಂತ ಕೇಳ್ಬೇಕು. ಮೊದಲನೇದಾಗಿ ಮುಂದುವರೆದ ಭಾರತದ ಗುರಿ, ಏಕತೆ ಮತ್ತು ಒಗ್ಗಟ್ಟು, ಗುಲಾಮಗಿರಿಯನ್ನ ಸರ್ವನಾಶ ಮಾಡೋದು, ಕರ್ತವ್ಯವನ್ನು ಸಾಧಿಸುವುದು, ನಮ್ಮ ಪರಂಪರೆ ನಮ್ಮ ಹೆಮ್ಮೆ, ನಾಗರಿಕರ ಕರ್ತವ್ಯ ಪ್ರಜ್ಞೆ. ನೋಡಿ, ನಾವೆಲ್ಲರೂ ನಾವು ಮೊದಲೇ ಬರೀ ನಾವು ಕರ್ನಾಟಕ ಕನ್ನಡ ನಾಡಿನವ್ರು ಮಾತ್ರ ಅಲ್ಲ, ಇಡೀ ಪ್ರಪಂಚದವರು ಎಲೆ ಅಡಿಕೆ ಸುಣ್ಣದ ತರ ಬದುಕಬೇಕು. ಅಡಿಕೆ ಸುಣ್ಣ ಹೇಗೆ? ಎಲೆನೇ ಬೇರೆ ಬಣ್ಣ, ಹಸಿರು, ಸುಣ್ಣನೇ ಬೇರೆ ಬಣ್ಣ, ಬಿಳಿ, ಅಡಿಕೆನೇ ಬೇರೆ ಬಣ್ಣ ಕಂದು. ಆದರೆ ಈ ಮೂರು ಸೇರಿದ್ರೆ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ಎಲೆ ಅಡಿಕೆ ಸುಣ್ಣ, ಎಲೆ ಅಡಿಕೆ ಸುಣ್ಣ, ಮೂರು ಬೇರೆ ಬೇರೆ ಬಣ್ಣ, ಮೂರು ಬೇರೆ ಬೇರೆ ಬಣ್ಣ, ಒಟ್ಟಿಗೆ ಆಗಿದ್ದಾರೆ, ಹೊರತದೊಂದೇ ಬಣ್ಣ, ಹೊರತದೊಂದೇ ಬಣ್ಣ, ಹಾಗೆ ನೀವು ಬಾಳ್ಬೇಕನ್ನ, ಹಾಗೆ ನೀವು ಬಾಳ್ಬೇಕನ್ನ.
ಬಂಗಾರದ ಪಕ್ಷಿ ಬರುತ್ತೆ, ಮತ್ತೆ ಮರಳಿ ಬರುತ್ತೆ ನೋಡಿ. ಹಕ್ಕಿ ಬಾ ಮರಳಿ ಬಾ ಮರಳಿ ಬಾ ನನ್ನ ಬಂಗಾರದ ಪಕ್ಷಿಯೇ ಮರಳಿ ಬಾ ಇನ್ನೂ ಕಾಣಲು ಬಡವರ ಇನ್ನೂ ಕಾಣಲು ಬಡವರ ದುರುಳರು ಕುಸಿತು ಬಿದ್ದರು ಗಡಿಕಾಯುವೆ ದುರುಳರ ಓಡಿಸುವೆ ಓಡಿಸುವೆ ನಾನು. ನಾವು ಜನ ರಂಗೋತ್ಸವದ ಅಂಗವಾಗಿ 25ನೇ ವಾರ್ಷಿಕೋತ್ಸವದ ಅಂಗವಾಗಿ ನಾವೆಲ್ಲರೂ NSD ರಾಷ್ಟ್ರೀಯ ನಾಟಕ ಶಾಲೆಯ ಪರವಾಗಿ ನಾವಿಲ್ಲೆಲ್ಲ ಬಂದು ಇಡೀ ಭಾರತದಾದ್ಯಂತ ಇಂದು ಇದೇ ಸಮಯದಲ್ಲಿ ಸಾವಿರಾರು ಕಡೆ ನಾಟಕ ಪ್ರದರ್ಶನವಾಗ್ತಾರೆ. ಅದರಲ್ಲಿ ನಮ್ಮ ಹೆಜ್ಜೆಗೂ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ನಾವೆಲ್ಲರೂ ಇಲ್ಲಿ ಸೇರಿ ಮಾಡಿದ್ದೀವಿ. ನೀವೆಲ್ಲ ನೋಡಿದಿರಿ. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಇರಬೇಕು ಅಂತ ಹೇಳ್ತಾ ಕೊನೆಯದಾಗಿ ನಿಮಗೆ ನಾವು ವಂದಿಸ್ಬಿಡ್ತೀವಿ. ವಂದನೆ 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 ರಂಗಾಭಿಮಾನಿಗಳಿಗೆ ವಂದನೆ, ವಂದನೆ 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 ರಂಗಾಭಿಮಾನಿಗಳಿಗೆ ವಂದನೆ.